ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸವದತ್ತಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷ ಮಾಮನಿ ಹಾಗೂ ಯರಗಟ್ಟಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ವಿಶ್ವಾಸ್ ವೈದ್ಯ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗುವುದು ಎಂದು ಶಾಸಕರು ಕೆಎಂಎಫ್ ಅಧ್ಯಕ್ಷರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಘೋಷಣೆ ಮಾಡಿದ್ದಾರೆ. ಯರಗಟ್ಟಿಯ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಯರಗಟ್ಟಿ ಭಾಗದ ಪ್ರಮುಖರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ ಅವರು ಶಾಸಕ ವಿಶ್ವಾಸ್ ವೈದ್ಯ ಮತ್ತು ಅಜಿತ್ ದೇಸಾಯಿ ಬಣಗಳ ಮಧ್ಯೆ ನಡೆಯುತ್ತಿದ್ದ ಜಿದ್ದಿನ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದು ವಿಶ್ವಾಸ್ ವೈದ್ಯ ಅವರು ನಮ್ಮ ಗುಂಪಿನ ಅಭ್ಯರ್ಥಿಯಾಗಿದ್ದು ಇದಕ್ಕೆ ಅಜಿತ್ ದೇಸಾಯಿ ಅವರು ಸಂಪೂರ್ಣ ಸಹಮತ ಸೂಚಿಸಿದ್ದಾರೆ ಎಂದು ಹೇಳಿದರು. ಪ್ರವಾಸಿ ಮಂದಿರದ ಸಭೆಗೂ ಮುನ್ನ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಅಜಿತ್ ದೇಸಾಯಿ ಅವರ ನಿವಾಸಕ್ಕೆ ತೆರಳಿ ಸುದೀರ್ಘ ಚರ್ಚೆ ನಡೆಸಿ ದೇಸಾಯಿ ಮತ್ತವರ ಬೆಂಬಲಿಗರ ಸಮಸ್ಯೆಗಳನ್ನು ಆಲಿಸಿದ ಅವರು ಈಗಾಗಲೇ ನಾವೆಲ್ಲರೂ ಸೇರಿಕೊಂಡು ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು ಇದಕ್ಕೆ ತಮ್ಮಗಳ ಸಹಮತ ಒಂದೇ ಬಾಕಿ ಇದ್ದು ಸವದತ್ತಿ ಮತ್ತು ಯರಗಟ್ಟಿ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಸವದತ್ತಿ ಕ್ಷೇತ್ರದಿಂದ ವಿರೂಪಾಕ್ಷ ಮಾಮನಿಯವರು ನಮ್ಮ ಅಭ್ಯರ್ಥಿ ಎಂದು ಅವರು ಘೋಷಿಸಿದರು. ಯರಗಟ್ಟಿ ಮತ್ತು ಸವದತ್ತಿ ಕ್ಷೇತ್ರಗಳಲ್ಲಿ 2 ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂತೆಯೂ ಇದೇ ಸಂದರ್ಭದಲ್ಲಿ ಮುಖಂಡರನ್ನ ಕೋರಿದರು. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಬಿಜೆಪಿ ಅಭ್ಯರ್ಥಿ ಅಜಿತ್ ಕುಮಾರ್ ದೇಸಾಯಿ ಅವರಿಗೆ ಬೆಳಗಾವಿಯ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು. ಹೀಗೆ ಬೈಲಹೊಂಗಲ, ಕಿತ್ತೂರು, ಖಾನಾಪುರ, ನಿಪ್ಪಾಣಿ, ರಾಮದುರ್ಗ, ಗೋಕಾಕ್, ಮೂಡಲಗಿ, ಚಿಕ್ಕೋಡಿ ಎಲ್ಲ ಅಭ್ಯರ್ಥಿಗಳನ್ನು ಅವಿರೋಧ ಆಯ್ಕೆ ಮಾಡಲು ಸಕಲ ಸಿದ್ಧತೆ ಮಾಡುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ವಿಶ್ವನಾಥ್ ಮಾಮ್ನಿ, ಪ್ರಭುನವರ್, ಸಿಪಿ ಬಾಳಿ, ಚಂದ್ರು ಜಂಬುರಿ, ಶಂಕರ್ ಇಟ್ನಾಳ್, ರಮೇಶ್ ಅನ್ನಿಗೇರಿ, ಪಂಚನಗೌಡ, ದ್ಯಾಮನಗೌಡ, ಪ್ರಕಾಶ್ ನರಿ, ಮಲ್ಲಿಕ್ ಸಾ ಬಾಗ್ವಾನ್, ಪ್ರಕಾಶ್ ವಾಲಿ, ನಿಖಿಲ್ ಪಾಟೀಲ್, ಪರ್ವತ್ ಗೌಡ್ ಪಾಟೀಲ್, ಬಸಯ್ಯ ಹಿರೇಮಠ್, ಡಾ ಕೆವಿ ಪಾಟೀಲ್, ವಿನಯ್ ಕುಮಾರ್ ದೇಸಾಯಿ, ಈರಣ್ಣ ಚಂದರ್ಗಿ, ವೆಂಕಟೇಶ್ ದೇವರೆಡ್ಡಿ, ಸದಾನಂದ ಹನುಬರ್, ಕುಮಾರ್ ಹಿರೇಮಠ್, ಮಹಾದೇವ ಯಡ್ರಾವಿ, ನಾಗಪ್ಪ ಪುಂಜಿ, ನೀಲಕಂಠ ಸಿದ್ದ ಬಸನ್ನವರ, ಡಿಡಿ ಟುಪೂಜಿ ಸೇರಿದಂತೆ ಯರಗಟ್ಟಿ ಸವದತ್ತಿ ಭಾಗದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಫಿರೋಜ್ ಖಾದ್ರಿ, ಟಿವಿ BK5 ನ್ಯೂಸ್, ಯರಗಟ್ಟಿ. ಇವತ್ತಂದ್ರೆ ಯರಗಟ್ಟಿಗೆ ಅಂದ್ರೆ ಭೇಟಿ ಕೊಟ್ಟಂತ ವಿಶೇಷ ಅಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಅಕ್ಟೋಬರ್ 19ನೇ ತಾರೀಕು BDCC ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆ ನಾವು ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಇಲೆಕ್ಷನ್ ಅಂದರೆ ತಯಾರಿ ಶುರುವಾಗಿದೆ. ಅದರಂತೆ ಸವದತ್ತಿ ಯರಗಟ್ಟಿನೂ ಒಂಥರ ಜೋರು ಜಿದ್ದಾಜಿದ್ದಿ ಚುನಾವಣೆ ಲಕ್ಷಣ ಬಂದು ಮುಟ್ಟಿತ್ತು. ಸವದತ್ತಿ ಇರ್ಬೋದು, ಯರಗಟ್ಟಿ ಇರ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಜಿಲ್ಲಾ ಎಲ್ಲ ಮುಖಂಡ ಉಸ್ತುವಾರಿ ಸಚಿವ ಸನ್ಮಾನ್ಯ ಅಜಿತ್ ಜಾರಕಿಹೊಳಿ ಇರ್ಬೋದು ರೀ, ಪ್ರಭಾಕರ್ ಕೋರೆ ಸಾಹೇಬರು, ಅಣ್ಣ ಸಾಹೇಬ್ದಲ್ಲಿ, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಚರ್ಚೆ ಮಾಡಿ ಸೊ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಇನ್ವಾಲ್ವ್ಮೆಂಟ್ ಅಂತೂ ಆ ಮಾತು ಬೇರೆ, ಆದರೆ ಕೋಆಪರೇಟಿವ್ ಚುನಾವಣೆ ಏನಾರ ಆತಂದ್ರೆ ಅದರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ. ಅಂದ್ರೆ ಈಗೊಂದು 40 ಸೊಸೈಟಿ ಇರ್ತಾವ್ರಿ, ಒಂದು 30 ಒಬ್ಬರು ಕೆಡ್ತಾವೆ, 10 ಮತ್ತೊಬ್ಬರು ಕೆಡ್ತಾವೆ. ಇದ್ದಾಗಿ ಚುನಾವಣೆ ಆತಂದ್ರೆ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ. ಆ ಥರ ಆಗೋದು ಬೇಡ, ಯಾಕಂದ್ರೆ ಸರ್ಕಾರ ಚುನಾವಣೆ ರಾಜಕೀಯ ಮಾಡೋದು ಬೇಡ. ಸೊ ಸವದತ್ತಿ ಹಾಗೂ ಯರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇಟ್ಟುಕೊಂಡ್ರೆ ಈ ಚುನಾವಣೆ ಹಿಂಜರ್ ಮಾಡಿ ಸಮಾಧಾನಲಿ ಶಾಂತಿ ಮಾಡಬೇಕಂತೇಳಿ ನಮ್ಗೆಲ್ಲರೂ ಇಷ್ಟೇ ಆಸೆ ಐತೆ. ಸೊ ಅದರ ಹೊಂದಾಣಿಕೆ ಬರದಾಗಿತ್ತು. ಆದರೂ ದೇವರ ಆಶೀರ್ವಾದದಿಂದ, ಜನರೆಲ್ಲರ ಆಶೀರ್ವಾದದಿಂದ ಮಾನ್ಯ ಶಾಸಕರಾದ ಅವರು, ವಿರೂಪಾಕ್ಷ ಮಾಮನಿಯವರು ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲ ಚರ್ಚೆ ಮಾಡಿ ಸೊ ಇತರ ಚುನಾವಣೆ ಮಾಡಿದ್ರೆ ನೇರವಾಗಿ ರೈತರಿಗೆ ಇಫೆಕ್ಟ್ ಬೇಡ, ಒಂದು ಹೊಂದಾಣಿಕೆ ಹೋಗೋಣ ಲೆಕ್ಕಕ್ಕೆ ಬಂದು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಯವರ ಅಂದರೆ ಅವರಿಗೆ ಅನುಮತಿ ತಗೊಂಡು ಇವತ್ತು ಯರಗಟ್ಟಿಯಲ್ಲಿ ಒಂದು ಇದಕ್ಕೆ ಈ ಸಭೆ ಬರೋದಕ್ಕಿಂತ ಮುಂಚೆ ನಮ್ಮ ಅಜಿತ್ ದೇಸಾಯಿ ಜನರ ಮನೆಗೆ ಹೋಗಿ ಅವ್ರ ಗುಂಪಿನೆಲ್ಲ ಸಭೆ ಮಾಡಿ ಅವರ ಅನುಮತಿ ತಗೊಂಡು ಅವರೆಲ್ಲರೂ ಒಪ್ಪಿಗೆ ತಗೊಂಡು ಇವತ್ತಿನ ಪ್ರಮುಖವಾದ ಘೋಷಣೆ ಮಾಡ್ತಾ ಇದ್ದೀರಿ. ಅಂದ್ರೆ 2 ಚುನಾವಣೆ ಆಗಬಾರ್ದು. ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು. ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ ಅವರು DCC ಬ್ಯಾಂಕ್ ಆಯ್ಕೆ ಆಗಬೇಕು. ಅದಕ್ಕೆ ಅಜಿತ್ ದೇಸಾಯಿ ಅವರು ಸಂಪೂರ್ಣ ಸಹಕಾರ ಕೊಟ್ಟು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು. ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರನ್ನ ಯರಗಟ್ಟಿ ಭಾಗದಿಂದ, ಇನ್ನು ಸವದತ್ತಿ ಭಾಗದಿಂದ ಸೊ ನಮ್ಮ ವಿರೂಪಾಕ್ಷ ಮಾಮನಿಯವರಿಗೆ
ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ವೈದ್ಯರು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರೂಪಾಕ್ಷ ಮಾಮನಿಯವರಿಗೆ ಸೌದತ್ತಿದ್ದ ಅವಿರೋಧ ಆಯ್ಕೆ ಮಾಡೋದು. ಸೊ ಈಗ ವೈದ್ಯವರಿಗೆ ಮಾಡಿ DCC ಬ್ಯಾಂಕ್ ಸಮಾಧಾನಲಿ ಶಾಂತಿ ಇಲೆಕ್ಷನ್ ಆಗಬೇಕು. ಮುಂದಿನ ದಿನಮಾನದಲ್ಲಿ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋದ ನಂತರ ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಮ ಹಿಂದಿನ ದೇವೇಂದ್ರ ಆನಂದ್ ಮಾಮನಿಯವರು ಕೆಲಸ ಮಾಡಿದ್ರು ಅವಕ್ಕೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ದೇಶ ಮಾಡಿ ರೈತರು ಒಳ್ಳೆ ಕೆಲಸ ಮಾಡೋದು ನನ್ನ ಇಚ್ಛೆ ಆಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ. ಮತ್ತು ಸವದತ್ತಿ ಯರಗಟ್ಟಿ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ಥರ ನಾವು ನಿರ್ಣಯ ತಗೋತೇವೆ, ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಅಂದರೆ ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಿತ್ತು ಅಂತಂದ್ರೆ ಬ್ಯಾಂಕಿಗೂ ಒಳ್ಳೇದಾಗ್ತೈತಿ, ತಾಲೂಕಿಗೂ ಒಳ್ಳೇದಾಗ್ತೈತಿ ಅಂತ ಇದೆಲ್ಲ. ಯಾಕಂದ್ರೆ ಈ ಎರಡೂ ಸೀಟ್ ಗಮನಿಸಿರೋದು ನಾ ಈಗಾಗಲೇ ಮಾಧ್ಯಮದ ಮುಖಾಂತರ ಸಾಕಷ್ಟು ಆಗಿದ್ದೀವಿ. ನಾವೆಲ್ಲರೂ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಈ ಸಲ 16ರಲ್ಲಿ 12 ಸೀಟ್ ನಾವು ಗೆಲ್ತೀವಿ. ಮತ್ತು 12 ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಗುರುತು ನಾವು ಮಾಡ್ಕೋತೀವಿ. ಅದರಿಂದ ಮುಂದಿನ ದಿನಮಾನದಲ್ಲಿ ಈಗ 60,000 ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲರೂ, ಯಾಕಂದ್ರೆ ನೀವು ಗೊತ್ತಿದ್ದಂಗೆ ಸುಮಾರು 100 ವರ್ಷ ನಮ್ಮ ಬ್ಯಾಂಕ್ ಹಾಕಿ ಶತಮಾನೋತ್ಸವ ಆಗ್ತಿನ ಸಂದರ್ಭದಲ್ಲಿ ನಾವು ಅದೇ ಈಗ ನಾವು ಎಲ್ಲ ಕೂಡಿ 6,500 ಕೋಟಿ ಅಂದರೆ ಡಿಪಾಸಿಟ್ ಕೇಳಿದ್ರಿ. ಸಾಲ 3,400 ಕೋಟಿ 0% ಕೊಟ್ಟಿದ್ವಿ. ಮುಂದಿನ ದಿನಮಾನದಲ್ಲಿ ಇದೇ ಬ್ಯಾಂಕು 10,000 ಕೋಟಿಗೆ 5 ವರ್ಷ ಡಿಪಾಸಿಟ್ ಹೋಗ್ಬೇಕು. ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೋಕೆ, ಯಾಕಂದ್ರೆ 0% ಸಾಲ ರೈತರಿಗೆ ಭಾಳ ಅನುಕೂಲ ಆಗ್ತೈತಿ. ಇಂಥ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸೀಟ್ ಅವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ. ಇದಕ್ಕೆಲ್ಲ ಇದೇನು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಯರಗಟ್ಟಿ ಭಾಗದವರು, ಸವದತ್ತಿ ಭಾಗದವರು, ವಿಶೇಷವಾಗಿ ಮಾನ್ಯ ಶಾಸಕರು, ವಿರೂಪಾಕ್ಷ ಮಾಮನಿ ಎಲ್ಲ ಏನು ಈ ಸಹಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಡ್ತಾಯಿದ್ರೆ ಅವ್ರು ತಮ್ಮ ಮುಖಾಂತರ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಯರಗಟ್ಟಿ ತಾಲೂಕದಲ್ಲಿ ಹೊಂದಾಣಿಕೆ ರಾಜಕಾರಣ, ಯರಗಟ್ಟಿ ಮತ್ತು ಸವದತ್ತಿ ತಾಲೂಕದಲ್ಲಿ ಹೊಂದಾಣಿಕೆ ರಾಜಕಾರಣ ಸ್ಟಾರ್ಟ್ ಆಗೈತೆ ಅಂತ ಎಲ್ಲರೂ ಹೂವಾಪೋಗಳು ಮಾಡ್ತಾ ಇದ್ದಾರೆ. ಏನೆಲ್ಲ ಹೊಂದಾಣಿಕೆ ರೀ, ಸಹಕಾರ ಚುನಾವಣೆ ನೀವು ಹೋಗಲಿ ಇಡೀ ಕರ್ನಾಟಕ, ಭಾರತ ದೇಶ, ಮಹಾರಾಷ್ಟ್ರ ವಿಶೇಷವಾಗಿ ಎಲ್ಲ ಕಡೆ ಎಲ್ಲ ಪಾರ್ಟಿ ಅವ್ರು ಸೇರಿ. ಈಗ ಅಪೆಕ್ಸ್ ಬ್ಯಾಂಕ್ ಇರ್ತದೆ ಬೆಂಗಳೂರು ಎಲ್ಲ ಪಾರ್ಟಿ, KMF ಇರ್ತೈತಿ ಎಲ್ಲ ಪಾರ್ಟಿ ಅವ್ರು ಇರ್ತಾರೆ. ಈಗ ನಂತರ ಬೆಳಗಾವಿ ಹಾಲು ಒಕ್ಕೂಟೈತಿ ಎಲ್ಲ ಪಾರ್ಟಿ ಅವ್ರದ್ದು. ಅಂದ್ರೆ ಇದು ಸಹಕಾರ ಚುನಾವಣೆ ಎಲ್ಲ ಇದೇ ಥರ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತಿದೆ. ಆದರೆ ಹೊಂದಾಣಿಕೆ ರಾಜಕಾರಣ ಅಂತರ್ಕರೆ ಆ ಥರ ಆಗೋದಿಲ್ಲ. ಮುಂದಿನ ವಿಚಾರಗಳು ಬಂದಾಗ ನಮ್ಮ ಪಕ್ಷ ಮ್ಯಾಗ ನಾವು ಮಾಡ್ತೀವಿ, ನಮ್ಮ ಪಕ್ಷ ಸಂಘಟನೆ ನಾವು ಮಾಡ್ತೀವಿ, ಅವ್ರು ಮಾಡ್ತಾರೆ, ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಅದ್ರಿ ಹೊಂದಾಣಿಕೆ ಅನ್ನೋದು ಸುಮ್ಮನೆ ಈ ಸಹಕಾರಕ್ಕೆ ಅಂದ ಸಂಬಂಧ ಆ ಥರ ಚರ್ಚೆಗಳು ನಡೆದು ಆ ಥರ ಆಗೋದಿಲ್ಲ. ವೀಕ್ ಆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ.